ಇತ್ತ ಗಡಿ ಜಿಲ್ಲೆ ಚಾಮರಾಜನಗರದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿನ ಹುಲಿಗಳ ಚಲನವಲನಗಳನ್ನು ಗುರುತಿಸಲು ಇನ್ನು ಮುಂದೆ ಬಹಳ ಸುಲಭ. ಯಾಕೆ ಅಂತೀರಾ? ಹುಲಿ ಸಂರಕ್ಷಿತ ಪ್ರದೇಶ ಈಗ ಸಂಪೂರ್ಣ ಕ್ಯಾಮೆರಾಮಯವಾಗಲಿದೆ. ಗಡಿ ಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಅರಣ್ಯ ಪ್ರದೇಶ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ಕಳೆದ ವರ್ಷದ ಹುಲಿ ಗಣತಿಯ ಪ್ರಕಾರ ಈ ಉದ್ಯಾನವನದಲ್ಲಿ ಸುಮಾರು 105ಕ್ಕೂ ಅಧಿಕ ಹುಲಿಗಳಿವೆ ಅಂತ ಅಂದಾಜಿಸಲಾಗಿದೆ. ಈ ಹಿಂದೆ ಹುಲಿ ಹೆಜ್ಜೆ, ಅದರ ಮಲ, ಮೂತ್ರದ ವಾಸನೆಯಿಂದ ಹುಲಿ ಗಣತಿ ಮಾಡಲಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಇದರ ಬದಲಿಗೆ ಕ್ಯಾಮೆರಾ ಟ್ರ್ಯಾಪ್ ಮೂಲಕ ಹುಲಿಗಳನ್ನು ಗಣತಿ ಮಾಡಲಾಗುತ್ತೆ. ಬಂಡೀಪುರ ಉದ್ಯಾನವನದಲ್ಲಿ ಈ ಹಿಂದೆ ಕೇವಲ 150 ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಅಳವಡಿಸಲಾಗಿತ್ತು. ಆ ಮೂಲಕವೂ ಹುಲಿಯ ಚಲನವಲನಗಳನ್ನು ಗಮನಿಸಲಾಗ್ತಿತ್ತು. ಈ ಕ್ಯಾಮೆರಾಗಳನ್ನು 45 ದಿನಗಳ ಕಾಲ ಒಂದೆಡೆ ಹಾಕಿ ನಂತರ ಮತ್ತೊಂದು ಕಡೆಗೆ ಕೊಂಡೊಯ್ದು ಆ ಭಾಗದಲ್ಲಿನ ಹುಲಿಯ ಚಲನವಲನಗಳನ್ನು ಗಮನಿಸಲಾಗ್ತಿತ್ತು. ಆದರೀಗ ಸಿಎಸ್ಎಸ್ ಕಾರ್ಪ್ ಖಾಸಗಿ ಸಂಸ್ಥೆಯೊಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಸುಮಾರು 300 ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಉಚಿತವಾಗಿ ನೀಡಿದೆ. ಈಗ ನಮ್ಮಲ್ಲಿ ಇದುವರೆಗೆ 180 ಜೋಡಿ ಕ್ಯಾಮ್ರಾಗಳಿತ್ತು. ಒಂದು ಕಡೆಯಿಂದ ಒಂದು ಕಡೆಗೆ ತೊಗೊಂಡೋಗಿ ಇಡ್ತಾ ಅಂದರೆ 4 ಶಿಫ್ಟಿಂಗ್ ಆಗ್ತಾ ಇತ್ತು. ಆದರೆ ಈಗ ಜೊತೆಗೆ 150 ಜೋಡಿ ಈಗ ನನಗೆ ಕ್ಯಾಮ್ರಾ ಬಂದಿರೋದ್ರಿಂದ ಇದನ್ನು ಒಂದೇ ಸರಿ ಕಾಡಿನಲ್ಲಿಟ್ಟು ನಾವು 45 ದಿನದಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋಕ್ಕಾಗ್ತದೆ. ಈ ಸಂಸ್ಥೆ ಈ ಹಿಂದೆ ರಾಜ್ಯದ ನಾಗರಹೊಳೆ, ದಾಂಡೇಲಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೂ ಸಹ ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಕೊಡುಗೆಯಾಗಿ ನೀಡಿತ್ತು. ಹುಲಿಯ ಸಂರಕ್ಷಣೆಗಾಗಿ ಈ ಸಂಸ್ಥೆ ಇದುವರೆಗೂ ಸುಮಾರು 2 ಕೋಟಿಗೂ ಅಧಿಕ ಮೌಲ್ಯದ ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಅರಣ್ಯ ಇಲಾಖೆಗೆ ಉಚಿತವಾಗಿ ನೀಡಿದೆ. Karnataka today is number 1 in India for tiger conservation. It has more potential to grow. So our model is basically to support the Karnataka Forest Department. Out of the 800 cameras, we have given 300 cameras to Bandipur, 400 cameras to Nagarhole, and 100 cameras to Dandeli Anshi Tiger Reserve. Total estimated cost is about 2 crores. ಅರಣ್ಯ ಪ್ರದೇಶದಲ್ಲಿ ಕಳ್ಳಕಾಕರ ಪತ್ತೆಗೂ ಈ ಕ್ಯಾಮೆರಾಗಳು ಸಹಕಾರಿಯಾಗಲಿದೆ. ಬ್ಯಾಟರಿ ಮೂಲಕ ಚಾಲಿತವಾಗುವ ಈ ಕ್ಯಾಮೆರಾ ಟ್ರ್ಯಾಪ್ಗಳಿಂದ ಪ್ರತಿ 3 ದಿನಕ್ಕೊಮ್ಮೆ ಅದರಲ್ಲಿರುವ ಚಿತ್ರಗಳನ್ನು ಲ್ಯಾಪ್ಟಾಪ್ಗೆ ವರ್ಗಾಯಿಸುತ್ತಾರೆ. ಈಗ ನಮಗೆ ಇವತ್ತು ಸುಮಾರು 300 ಕ್ಯಾಮೆರಾ ಟ್ರ್ಯಾಪ್ಗಳನ್ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟೀಮ್ನವರು ಕೊಟ್ಟಿದ್ದಾರೆ. ಇದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದನ್ನು ನಾವು ಇವತ್ತು ಉಪಯೋಗಿಸ್ಕೊಂಡು ಮೊದಲನೇದಾಗಿ ನಾವು ಎಲ್ಲ ಸಿಬ್ಬಂದಿಗಳನ್ನ ಕರೆದು ಮತ್ತೊಮ್ಮೆ ಅವರಿಗೆ ತರಬೇತಿ ಕೊಡ್ತೀವಿ. ಸಿಎಸ್ಎಸ್ ಕಾರ್ಪ್ ಸಂಸ್ಥೆ ಅರಣ್ಯ ಸಂರಕ್ಷಣೆಗೆ ಮುತುವರ್ಜಿ ವಹಿಸಿರುವುದರಿಂದ ಅರಣ್ಯ ಇಲಾಖೆಗೆ ಇನ್ನಷ್ಟು ಬಲ ಬಂದಂತಾಗಿದೆ. ಚಾಮರಾಜನಗರದಿಂದ ಕ್ಯಾಮರಾಮನ್ ಪುಟ್ಟರಾಜ್ ಜೊತೆ ಶಶಿಧರ್ KV ಸುವರ್ಣ ನ್ಯೂಸ್.